ಎಲ್ರಿಗೂ ನಮಸ್ಕಾರ. ಮಲ್ನಾಡ್ ಸ್ವರ್ಡ್ ಚಾನೆಲ್ಗೆ ಸ್ವಾಗತ. ಇವತ್ತು ಸಾಸಿವೆ ಗಂಜಿನ ಮಾಡ್ತಾ ಇದ್ದೀವಿ. ಇದು ನಮ್ಮ ಅಮ್ಮನ ಕಾಲದಿಂದನೂ ಮಾಡ್ತಾನೆ ಇದ್ರಂತೆ. ಹೌದು, ಅವಾಗನೇ ಮಾಡ್ತಾ ಇದ್ರು. ಅಂದ್ರೆ ನನಗೆ ನನ್ನ ತಾಯಿ ಸಾಸಿವೆ ಗಂಜಿ ಎಲ್ಲ ಸುಮಾರು ಅಂದ್ರೆ 12 ತರ ಸಾಸಿವೆ ಗಂಜಿ ಮಾಡಿ ಕೊಡ್ತಿದ್ರು ಡೈಲಿ ಒಂದೊಂದು. ಅವಾಗೆಲ್ಲ ಔಷಧಿ ಅದು ಇದು ಇದ್ದಿಲ್ಲ, ಆಸ್ಪತ್ರೆ ಅದೆಲ್ಲ ಹೋಗೋದಿದ್ದಿಲ್ಲ, ಮನೆಯಲ್ಲೇ ಡೆಲಿವರಿ ಆಗಿ ಹೀಗೆ ಗಂಜಿ ಅದು ಇದು ಎಲ್ಲ ಮಾಡಿ ಕೊಡ್ತಿದ್ರು. ಅದು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡೋಣ. ಅದು ತಗೊಂಡ್ರೆ ಏನಂದ್ರೆ ಹೊಟ್ಟೆ ನೋವು, ಗಂಟು ನೋವು ಮತ್ತೆ ಮೈಕೈ ನೋವು ಎಲ್ಲ ಹೋಗುತ್ತೆ, ಅದರಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಇವತ್ತು ನಿಮ್ ಜೊತೆಗೆ ಶೇರ್ ಮಾಡೋಣ ಅಂತ ಗಂಜಿ ಮಾಡಿ. ಹಾಗಾದ್ರೆ ಈ ಸಾಸಿವೆ ಗಂಜಿನ ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಸಾಸಿವೆ ಗಂಜಿ ಮಾಡಲಿಕ್ಕೆ ಮೇನ್ ಬೇಕು ಸಾಸಿವೆ. ಈಗ 4 ಜನಕ್ಕೆ ಮಾಡ್ತಾ ಇದ್ದೀನಿ ನಾನು. 3 ಸ್ಪೂನ್ ಹಾಕ್ತೀನಿ. ಇದು 3 ಸಲ ತೊಳಿಬೇಕು, ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸ್ಬೇಕು. ಒಂದು 5-6 ಗಂಟೆ ಅದು ನೆನೆಸ್ಬೇಕು. ಇದು ಇವಾಗ ಚೆನ್ನಾಗಿ ತೊಳೆಯೋಣ 3 ಸಲ. ಇದು ನೀರು ಹಾಕಿ ಇಡೋಣ. ಒಂದು 5-6 ಗಂಟೆ ನೆನೆಸ್ಬೇಕು. ಸ್ವಲ್ಪ ಚೆನ್ನಾಗಿ ನೆನೆಬೇಕು ಅದು. ಸಾಸಿವೆ ಗಂಜಿ ಮಾಡಕ್ಕೆ ನೋಡಿ, ಇದರಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೀವಿ. ಮತ್ತೆ ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀವಿ. ನೀವು ಯಾವ್ದು ಬೇಕಾದರೂ ಅಕ್ಕಿ ಯೂಸ್ ಮಾಡ್ಬೋದು. ರೇಷನ್ ಅಕ್ಕಿನೂ ಯೂಸ್ ಮಾಡ್ಬೋದು, ಮತ್ತು ನಾವು ರೈಸ್ ಮಾಡ್ತೀವಲ್ಲ ಒಳ್ಳೆ ಅಕ್ಕಿ, ಅದು ಕೂಡ ಯೂಸ್ ಮಾಡ್ಬೋದು. ಈ ಅಕ್ಕಿನ ಇವಾಗ ಚೆನ್ನಾಗಿ ತೊಳ್ಕೊಳ್ಳೋಣ. ಇದಿವಾಗ ಒಂದು ಕುಕ್ಕರಲ್ಲಿ ಹಾಕಿಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ 3 ಸಲ ನೀರಲ್ಲಿ ಚೆನ್ನಾಗಿ ತೊಳೆಯೋಣ. ನೋಡಿ, ಅಕ್ಕಿ ಚೆನ್ನಾಗಿ ತೊಳ್ಕೊಂಡಾಗಿದೆ. ಇವಾಗ ಇದಕ್ಕೆ ನೀರು ಹಾಕೋಣ. ಇದೇ ಗ್ಲಾಸಲ್ಲಿ ನಾನು 4 ಲೋಟ ನೀರು ಹಾಕ್ತಾ ಇದ್ದೀನಿ. ಅಂದರೆ ಇದೇ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದು, ಸ್ವಲ್ಪ ನೀರು ಜಾಸ್ತಿ ಇದಕ್ಕೆ. ನೋಡಿ, ಇದು ಒಟ್ಟು 4 ಗ್ಲಾಸ್ ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮುಚ್ಚೋಣ. ಮುಚ್ಚಿಬಿಟ್ಟು ಒಂದು 3 ವಿಷಲ್ ತೆಗೆಯೋಣ. ಕುಕ್ಕರ್ನ ಇಡ್ತಾ ಇದ್ದೀವಿ. ಇದಿವಾಗ 3 ವಿಷಲ್ಲು ತೆಗೆಯೋಣ. ಸಾಸಿವೆ ನೋಡಿ 6 ಗಂಟೆ ಚೆನ್ನಾಗಿ ನೆನೆಸಿದ್ದೀವಿ. ಚೆನ್ನಾಗಿ ನೆಂದಿದೆ ಇದು. ಮತ್ತು ಅರ್ಧ ಹೋಳು ಕಾಯಿನ ತುರಿದಿಟ್ಕೊಂಡಿದ್ದೀವಿ. ಇದಿವಾಗ 2 ಕೂಡ ಮಿಕ್ಸಿ ಮಾಡ್ಕೊಳ್ಬೇಕು. ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಿವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀವಿ. ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಇವಾಗ ಕಾಯಿನ ಹಾಕೊಳ್ಳೋಣ. ಈ ಅರ್ಧ ಹೋಳು ಕಾಯಿ ಹಾಕಿದ್ರೇನೆ ಚೆನ್ನಾಗಾಗೋದು. ಕಾಯಿ ಸ್ವಲ್ಪ ಜಾಸ್ತಿನೇ ಬೇಕು ಸಾಸಿವೆ ಗಂಜಿ ಮಾಡೋಕ್ಕೆ. ಅದಕ್ಕೆ ಅರ್ಧ ಹೋಳು ಕಾಯಿನ ಹಾಕೊಳ್ತಾ ಇದ್ದೀವಿ.
ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ರುಬ್ಕೊಳ್ತಾ ಇದ್ದೀವಿ ನೋಡಿ. ಇದು ಗ್ರೈಂಡ್ ಆಗಿದೆ, ಚೆನ್ನಾಗಿ ನೈಸ್ ಆಗಿದೆ. ತುಂಬ ನೈಸ್ ಆಗಬೇಕು ನೋಡಿ, ತುಂಬ ನೈಸ್ ಆಗಿದೆ. ಇದಿವಾಗ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀವಿ ನೋಡಿ. ಇವಾಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಇದು ನೋಡಿ, ರೈಸು ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಸ್ಮೂತ್ ಆಗಿದೆ. ಇವಾಗ ಇದಕ್ಕೆ ರುಬ್ಬಿರುವಂಥ ಈ ಪೇಸ್ಟ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಈ ಜಾರ್ ತೊಳೆದಿದ್ದ ನೀರನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಬೆಲ್ಲ ಹಾಕೊಳ್ತಾ ಇದ್ದೀವಿ. ನಾನಿಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ. ನಿಮಗೆ ಸ್ವೀಟು ಜಾಸ್ತಿ ಬೇಕು ಅಂತ ಅಂದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ. ನಮಗೆ ಇಷ್ಟು ಬೆಲ್ಲ ಸಾಕಾಗುತ್ತೆ, ಅದಕ್ಕೆ ಇಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಇವಾಗ ಬೆಲ್ಲ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು, ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ. ನಿಮಗೆ ಸ್ವಲ್ಪ ದಪ್ಪ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಕುದಿ ಬರ್ತಾ ಇದ್ದಂಗೆ ಸ್ವಲ್ಪ ಗಂಜಿ ದಪ್ಪ ಆಗತ್ತೆ. ಇದು ಸ್ವಲ್ಪ ದಪ್ಪ ಇದೆ, ಅದಕ್ಕೆ ಸ್ವಲ್ಪ ನಾನು ನೀರು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದಿ ಬರಲಿ, ಒಂದು 5 ನಿಮಿಷ ಚೆನ್ನಾಗಿ ಕುದಿಸೋಣ. ನೋಡಿ, ಇದಿವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ. ಒಂದ್ಸಲ ಮಿಕ್ಸ್ ಮಾಡೋಣ ಈಗ. ನೋಡಿ, ತುಂಬ ದಪ್ಪನೂ ಆಗಬಾರ್ದು, ತುಂಬ ತೆಳುನೂ ಆಗಬಾರ್ದು. ಈ ಥರ ಇರಬೇಕು. ಇಷ್ಟು ದಪ್ಪ ಇದ್ದರೆ ಸಾಕು. ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ಮತ್ತು ತುಂಬ ದಪ್ಪನೂ ಇದ್ರೂ ಚೆನ್ನಾಗಾಗಲ್ಲ. ಇಷ್ಟು ಇದ್ದರೆ ಸಾಕು. ಈ ಸಾಸಿವೆ ಗಂಜಿ ಇವಾಗ ರೆಡಿಯಾಗಿದೆ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇದಿವಾಗ ಸಾಸಿವೆ ಗಂಜಿ ರೆಡಿ ಆಗಿದೆ. ನಾನಿವಾಗ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಾಗಿದೆ ಅಂತ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿದೆ ಈ ಸಾಸಿವೆ ಗಂಜಿ.
ಇವಾಗಿನ ಜನರೆಲ್ಲ ಇದೆಲ್ಲ ಮಾಡಲ್ಲ, ಇವಾಗಿನ ಜನರಿಗೆ ಇದೆಲ್ಲ ಗೊತ್ತಿಲ್ಲ, ಏನಂತಾನು ಗೊತ್ತಿಲ್ಲ. ಸೊ ನಾನು ಸಾಸಿವೆ ಗಂಜಿನ ಎಷ್ಟು ಟೇಸ್ಟಿಯಾಗಿ ಮಾಡಿದ್ದೀನಿ. ಇದನ್ನ ಬ್ರೇಕ್ಫಾಸ್ಟ್ ಆಗಿ ತಿನ್ಬೋದು, ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೇದು. ಏನಾದ್ರೂ ಕೈಕಾಲ್ ಗಂಟೆಲ್ಲ ನೋವಿದ್ರೆ, ಬೆನ್ನು ನೋವಿದ್ರೆ ಇದೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ವಾರಕ್ಕೊಂದು 2 ಸಲ ಮಾಡ್ಕೊಂಡು ತಿನ್ನಿ, ಎಲ್ಲ ಗುಣ ಆಗತ್ತೆ. ಓಕೆ, ಇದು ಬಾಣಂತಿಯರಿಗೂ ಕೊಡ್ಬೋದು ಈ ಗಂಜಿ. ಇದು ಒಂದೇ ನಾವು ಇವತ್ತು ಮಾಡಿ ಸಾಸಿವೆ ಗಂಜಿ. ಇದರಲ್ಲಿ ಸುಮಾರು ಥರ ಗಂಜಿ ಮಾಡ್ಬೋದು. ಅಂದರೆ ಮೆಂತೆ ಗಂಜಿ, ಕಾಯಿ ಗಂಜಿ, ಮತ್ತು ಸಾಸಿವೆ ಗಂಜಿ ಆಯಿತು, ಮತ್ತು ಧನಿಯದ್ದು, ಜೀರಿಗೆದು, ಮತ್ತು ಸಬ್ಬಸಿಗೆ ಬೀಜದ್ದು ಎಲ್ಲ ಗಂಜಿ ಮಾಡ್ತೀವಿ ನಾವು. ಬಾಣಂತಿಯವರಿಗೆ ಕೊಡ್ತೀವಿ. ಹೀಗೆ ನಾವು ಮಾಡಿ ತಿನ್ಬೋದು, ಚೆನ್ನಾಗಾಗುತ್ತೆ. ಹೀಗೆ ನಿಮಗೆ ಏನಾದರೂ ಹೀಗೆ ಗಂಜಿ ಬೇಕಂದರೆ ತಿಳಿಸಿ. ತುಂಬಾ ತರದ್ದು ಗಂಜಿ ಎಲ್ಲ ಮಾಡ್ತೀವಿ. ಅದನ್ನ ನಾನು ನಿಮಗೆ ರೆಸಿಪಿ ಬೇಕಂದ್ರೆ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಒಂದೊಂದೇ ರೆಸಿಪಿ ನಾನು ನಿಮಗೆ ಶೇರ್ ಮಾಡ್ತೀನಿ, ಹೇಗೆ ಮಾಡೋದು ಅಂತ ನಾನು ತಿಳಿಸಿ ಕೊಡ್ತೀನಿ. ಓಕೆ ಓಕೆ, ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಧನ್ಯವಾದಗಳು.